ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಆಟ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಅದ್ರ ಜೊತೆಗೆ ಎಲ್ಲರೂ ತಮ್ಮ ತಮ್ಮ ಗೇಮ್ ಆಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಇನ್ನೂ ಗೇಮ್ ಆಡೋಕ್ಕೆ ಶುರು ಮಾಡದೆ ಇರೋರು ಅಂತಂದರೆ ನನಗೆ ಅನಿಸಿದ ಮಟ್ಟಿಗೆ ಮಲ್ಲಮ್ಮ ಮಾತ್ರ. ಏನಕ್ಕೆಂದರೆ ಅವರಿಗೆ ಬಿಗ್ ಬಾಸ್ ಒಳಗಡೆ ಆಗ್ತಾ ಇರೋ ಒಂದಿಷ್ಟು ಟಾಸ್ಕ್ ಆಯಿತು, ಸಿಚುವೇಶನ್ಸ್ ಆಯಿತು, ಏನೂ ಅರ್ಥ ಆಗ್ತಿಲ್ಲ ಅವರಿಗೆ. ಏನಕ್ಕೆಂದರೆ ಓಕೆ, ಅವರು ಹಳ್ಳಿಯಿಂದ ಬಂದಿದ್ದಾರೆ ನಿಜ, ಮತ್ತು ಅದ್ರ ಜೊತೆಗೆ ಅವರಿಗೆ ಒಂದಿಷ್ಟು ಎಜುಕೇಷನ್ ಇಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಓಕೆ, ಅವರು ನಮ್ಮ ಉತ್ತರ ಕರ್ನಾಟಕ ಆದರೂ ಕೂಡ ಬಟ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಏನಕ್ಕೆಂದರೆ ಬಿಗ್ ಬಾಸ್ ಅನ್ನೋದು ಒಂದು ಕಂಪ್ಲೀಟಾಗಿ ಎಲ್ಲರೂ ಇಂಡಿಪೆಂಡೆಂಟಾಗಿ ಇಂಡಿವಿಜುವಲ್ ಆಗಿ ಆಡಲೇಬೇಕು. ಆದರೆ ನನಗೆ ಏನಕ್ಕೆ ಅನಿಸುತ್ತೆ ಅಂದರೆ, ಒಂದು ರೀತಿಯಿಂದ ಮಲ್ಲಮ್ಮ ಒಳಗಡೆ ಹೋಗುವಾಗ ಏನು ಜೋಶ್ ಇತ್ತು, ಬಟ್ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದರು ಅಟ್ಲೀಸ್ಟ್ ಇವರಿಂದ ಒಂದಿಷ್ಟು ಕಾಮಿಡಿ ಆದರೂ ಸಿಗ್ಬೋದು, ಅಥವಾ ಒಂದಿಷ್ಟು ಟಾಕ್ ವಾರ್ ಇರ್ಬೋದು. ಅವ್ರದ್ದೇ ಆದಂಥ ಹೊರಗಡೆ ಏನು ಪಾಪ್ಯುಲರ್ ಆಗಿದ್ರಲ್ವ ಆ ರೀತಿಯಿಂದ ಏನಾದರೂ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಇಷ್ಟು ದಿನ ಆದರೂ ಕೂಡ ಮಲ್ಲಮ್ಮ ಇನ್ನೂ ಟೇಕಪ್ ಆಗಿಲ್ಲ. ಅದರ ಜೊತೆಗೆ ಅವರು ಒಂದಿಷ್ಟು ಸಿಚುವೇಶನ್ಗಳಲ್ಲಿ ಅಸಂಬದ್ಧವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಎಕ್ಸಾಂಪಲ್ಲು ನಿಮಗೆ ಹೇಳ್ತಿರಬೇಕಾದ್ರೆ, ಅವರಿಗೆ ಯಾವುದೇ ಒಂದು ಜಗಳ ಆಡ್ತಿರ್ಬೇಕಾದ್ರೆ ಅಥವಾ ಒಂದೇನೋ ಒಂದು ಇಬ್ಬರ ನಡುವೆ ಟಾಕ್ ವಾರ್ ನಡೀತಾ ಇರುತ್ತೆ, ಆ ಟೈಮಲ್ಲಿ ಮಲ್ಲಮ್ಮ ಏನು ಮಾಡ್ತಿದ್ದಾರೆ ಅಂತಂದರೆ, ತಮಗೆ ಅದು ಸಂಬಂಧ ಇರೋಂಗಿಲ್ಲ. ಓಕೆ, ಅಲ್ಲಿ ಪ್ರತಿಯೊಬ್ಬರು ತಮಗೆ ಸಂಬಂಧ ಇರಲಾರ್ದವರು ಕೂಡ ಮಾತಾಡ್ತಾರೆ, ಬಟ್ಟು ಅಟ್ಲೀಸ್ಟ್ ಆ ಸಿಚುವೇಶನ್ಗಾದರೂ ಒಂದಿಷ್ಟು ಹೊಂದಿಕೆ ಆಗಬೇಕು ಅವ್ರ ಮಾತುಗಳು. ಬಟ್ ಮಲ್ಲಮ್ಮ ಮಾತಾಡೋದು ಕಡಿಮೆ ನಿಜ, ಆದರೆ ಯಾವಾಗೊಮ್ಮೆ ಮಾತಾಡಿದರೂ ಕೂಡ ಅಷ್ಟು ವ್ಯಾಲ್ಯೂ ಇಲ್ಲ ಅನಿಸ್ತದೆ. ಎಕ್ಸಾಂಪಲ್ ಇವಾಗ ಮಾಳು ನೋಡಿ, ಮಾಳು ತುಂಬ ಸರಿ ಹೆಚ್ಚು ಕಡಿಮೆ ಯಾರ ಜೊತೆನೂ ಜಾಸ್ತಿ ಮಾತಾಡಿಲ್ಲ, ಬಟ್ ಮಾತಾಡಿದ್ರೆ ಒಂದಿಷ್ಟು ಪಾಯಿಂಟುಗಳು ವ್ಯಾಲಿಡ್ ಆಗಿರ್ತದೆ. ಬಟ್ ಮಲ್ಲಮ್ಮ ಮಾತಾಡೋದು ಅಸಂಬದ್ಧ ಅನಿಸ್ತಾ ಇದೆ. ಆಮೇಲೆ ಅವರು ಯಾವಾಗಾದರೂ ನಾಮಿನೇಟ್ ಮಾಡಬೇಕಾದ್ರೆ ಪ್ರತಿ ಸಾರಿನೂ ಗಿಲ್ಲಿನ ತಗೊತಾರೆ. ಸೊ ಅದಕ್ಕೆ ರೀಸನ್ಸ್ ಅಂತೂ ಅವ್ರು ಓಕೆ, ಅವರು ಯಾರನ್ನೇ ನಾಮಿನೇಟ್ ಮಾಡಿದ್ರು ರೀಸನ್ಸ್ ಅಂತೂ ಕೊಡಲ್ಲ, ಬಟ್ ನಾಮಿನೇಟ್ ಮಾಡಬೇಕಾದ್ರೆ ಥಿಂಕ್ ಮಾಡಬೇಕಾಗುತ್ತೆ. ಸೊ ಅದು ಒಂದು. ಅದ್ರ ಜೊತೆಗೆ ಬಿಗ್ ಬಾಸಲ್ಲಿ ಈಗ ತಾನೇ ಒಂದಿಷ್ಟು ಗೇಮ್ಗಳು ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಈಗ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ. ಅದಲ್ಲದೆ ಈಗ ಫಸ್ಟ್ ವಾರ ಒಂದೊಬ್ಬ ಕ್ಯಾಪ್ಟನ್ ಕೂಡ ಆಗಿದ್ದಾನೆ. ಸೊ ಈಗೇನೆಂದರೆ ಇನ್ನು ಮೇಲೆ ಬಿಗ್ ಬಾಸಲ್ಲಿ ಒಳ್ಳೊಳ್ಳೆ ಟಾಸ್ಕ್ ಇರ್ಬೋದು, ಗೇಮ್ಸು ಮತ್ತು ಮೈಂಡ್ ಗೇಮ್ ಜೊತೆಗೆ ಫಿಸಿಕಲ್ ಗೇಮ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಈ ಸಮಯದಲ್ಲಿ ಮಲ್ಲಮ್ಮ ಸಸ್ಟೈನ್ ಆಗ್ತಾರಾ ಅಂತ. ಏನಕ್ಕೆಂದರೆ ಅಲ್ಲಿ ಮಲ್ಲಮ್ಮಗೆ ಒಂದು ಏಜ್ ಫ್ಯಾಕ್ಟ್ರ್, ಒಂದು ಸಿಂಪತಿ ಬಿಟ್ಬಿಟ್ರೆ ಬೇರೆ ಎಂಥದ್ದು ಇಲ್ಲ. ಅವ್ರ ಕೆಪಾಸಿಟಿ ಓಕೆ. ಹೊರಗಡೆ ಸ್ಟೇಜಲ್ಲಿ ಅವ್ರು ಹೇಳ್ಕೊಂಡಿದ್ದೇನೆಂದರೆ, ಅವ್ರು ಒಂದಿಷ್ಟು ಮಾತಾಡ್ತಿದ್ದಾರೆ ಚೆನ್ನಾಗಿ, ಸೊ ಒಂದಿಷ್ಟು ಕಾಮಿಡಿ ಮಾಡ್ತಾರೆ, ಒಂದಿಷ್ಟು ಅವ್ರದ್ದೇ ಶೈಲಿಯಲ್ಲಿ ಮಾತಾಡ್ತಾರೆ ಅಂತ ಇತ್ತು. ಬಟ್ ಒಳಗಡೆ ಹೋದ್ಮೇಲೆ ಅವ್ರದ್ದು ಯಾವುದೇ ರೀತಿ ಟ್ಯಾಲೆಂಟ್ ಹೊರಗಡೆ ಬರ್ತಾ ಇಲ್ಲ. ಒಂದಿಷ್ಟು ಅಡುಗೆಯಲ್ಲಿ ಇನ್ವಾಲ್ವ್ ಆಗ್ತಾರೆ, ಅದು ಬಿಟ್ಟರೆ ಮನೆ ವರ್ಕಲ್ಲಿ ಒಂದಿಷ್ಟು ಇನ್ವಾಲ್ವ್ ಆಗ್ತಾರೆ, ಬಿಟ್ಟರೆ ಬೇರೆ ಯಾವ ಟಾಸ್ಕಲ್ಲೂ ಅಷ್ಟು ಇನ್ವಾಲ್ವ್ ಆಗಿದ್ದು ನೋಡಿಲ್ಲ. ನೀವು ಲಾಸ್ಟ್ ವಾರ ಒಂದು ಪ್ರೆಸ್ ಕಾನ್ಫರೆನ್ಸ್, ಅಂದರೆ ಅಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಟೈಪ್ ಮಾಡಿದರು, ಆ ಟೈಮಲ್ಲೂ ಕೂಡ ಅವರು ಏನು ಮಾತಾಡ್ತಾ ಇಲ್ಲ. ಅಟ್ಲೀಸ್ಟು ಇವಾಗ ಬಿಗ್ ಬಾಸಲ್ಲಿ ಓಕೆ, ಅಲ್ಲಿ ಎಲ್ಲರೂ ಮಾತಾಡ್ತಿರೋದು ಒಬ್ರಿಗೊಬ್ರು ತಾಳೆ ಇರೋಂಗಿಲ್ಲ, ಮಾತಿಗೂ ತಾಳೆ ಇರೋಂಗಿಲ್ಲ, ಅವರು ವ್ಯಕ್ತಿತ್ವಕ್ಕೂ ತಾಳೆ ಇಲ್ಲ. ಬಟ್ ಆದರೂ ಏನಾದರೂ ಒಂದು ಮಾತಾಡಲೇಬೇಕು. ಬಟ್ ಮಲ್ಲಮ್ಮ ಯಾವುದೇ ರೀತಿ ಮಾತಾಡ್ತಾ ಇಲ್ಲ, ಎಲ್ಲದಕ್ಕೂ ಹಿಂಜರಿತಿದ್ದಾರೆ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಯಾರಾದರೂ ಬಂದುಬಿಟ್ಟು ಅವ್ರ ಬಗ್ಗೆ ಅಮ್ಮ ನೀವು ಕೂತ್ಕೊಳ್ಳಿ ಅಥವಾ ನೀವು ಏನು ಕೆಲಸ ಮಾಡಬೇಡಿ ಅಂದ ಕೂಡಲೇ ಅಲ್ಲಿಗೆ ಸೈಲೆಂಟ್ ಆಗ್ತಾರೆ. ಬಟ್ ಅವ್ರು ಕೇಳಬೇಕಲ್ವ. ಸೊ ಇಲ್ಲಿ ಯಾಕೆಂದರೆ ಪ್ರತಿಯೊಬ್ಬರು ಇಂಡಿವಿಜುವಲು ಅವ್ರು ತಮ್ಮ ಕೆಪಾಸಿಟಿನ ತೋರಿಸ್ಕೊಳ್ಳೋಕ್ಕೆ ಹೋರಾಡಲೇಬೇಕು. ಸೊ ಮಲ್ಲಮ್ಮ ಎಲ್ಲೂ ತೋರಿಸ್ತಾ ಇಲ್ಲ, ಆ ಒಂದು ಎಂಥೂಸಿಯಾಸಮ್ ಅವ್ರ ಹತ್ರ ಇಲ್ಲ. ಸೊ ನನಗನ್ಸುತ್ತೆ ಅವರು ಜಾಸ್ತಿ ಇನ್ನೂ ಸಸ್ಟೈನ್ ಆಗಲ್ಲ. ಯಾವುದೇ ಒಂದು ನಾಮಿನೇಟ್ ಮಾಡೋ ವಿಚಾರದಲ್ಲೇ ಇರ್ಬೋದು ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಅವರು ಕೊಡೋ ರೀಸನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ನೋಡಿ, ಎಜುಕೇಷನ್ ಅದು ಮ್ಯಾಟ್ರೇ ಅಲ್ಲ, ಆಮೇಲೆ ಲೈಕ್ ಏಜ್ ಅದು ಕೂಡ ಮ್ಯಾಟ್ರ್ ಇಲ್ಲ. ಯಾಕಂದರೆ ಎಲ್ಲ ಟಾಸ್ಕ್ಗೂ ಫಿಸಿಕಲ್ ಫಿಟ್ನೆಸ್ ಬೇಕಾಗಿಲ್ಲ. ಓಕೆ ಫೈನ್, ಮೋಸ್ಟ್ ಆಫ್ ಟಾಸ್ಕ್ಗಳಿಗೆ ಬೇಕು, ಬಟ್ ಅಲ್ಲಿ ಅವರೊಂದು ಪ್ರಯತ್ನ ಕಾಣುತ್ತೆ. ಸೊ ಯಾರಿಗೆ ಆಯಿತು ಫಿಸಿಕಲ್ ಫಿಟ್ನೆಸ್ ಎಲ್ಲರೂ ಒಂದೇ ಥರ ಇರೋಂಗಿಲ್ಲ, ಬಟ್ ಅವರೊಂದು ಎಫರ್ಟ್ ಕಾಣ್ತಾ ಇಲ್ಲ. ಸೊ ಅದ್ರ ಜೊತೆಗೆ ಮಲ್ಲಮ್ಮನಿಗೆ ಈ ಮೋಸ್ಟ್ ಆಫ್ ಟೈಮಲ್ಲಿ ಟಾಸ್ಕ್ಗಳೇ ಅರ್ಥ ಆಗ್ತಿಲ್ಲ. ಆಮೇಲೆ ಅರ್ಥ ಮಾಡಿಕೊಂಡ ಮೇಲೆ ಆದ್ರೂ ಅವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸೊ ನನಗೇನು ಅನಿಸುತ್ತೆ ಅಂತಂದರೆ, ಮಲ್ಲಮ್ಮ ಇನ್ನೊಂದಷ್ಟು ವಾರಗಳಿರ್ಬೋದು. ಆಮೇಲೆ ಅವ್ರ ಮೇಲೆ ಸಿಂಪತಿ ತೋರಿಸೋದಕ್ಕೂ ಒಂದಿಷ್ಟು ಯಾವುದೇ ಇತ್ತೀಚೆಗೆ ಆಡಿಯನ್ಸ್ ಕೂಡ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದಾರೆ.
ಸೊ ಯಾಕಂದರೆ ಅವರಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಕೂಡ. ಸೊ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಆಡಿಯನ್ಸು ಎಕ್ಸ್ಪೆಕ್ಟೇಷನ್ ಇತ್ತು. ಎಕ್ಸಾಂಪಲ್ ನೋಡಿ ಹೇಳ್ತೀನಿ, ಲಾಸ್ಟ್ ಟೈಮು ಹನುಮಂತ ಬಂದಿದ್ದ. ಹನುಮಂತ ನನಗೆ ಅನ್ಸಿದ ಮಟ್ಟಿಗೆ ಅವರು ಕೂಡ ಅಷ್ಟೊಂದು ಏನು ಎಜುಕೇಟೆಡ್ ಅಲ್ಲ, ಬಟ್ ಆದರೆ ಟಾಸ್ಕ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊತಿದ್ರು, ಮಾತಾಡ್ತಾಯಿದ್ರು, ರೀಸನ್ಸ್ ಕೊಡ್ತಾಯಿದ್ರು, ಮತ್ತು ಹಾಗೆ ಇನ್ವಾಲ್ವ್ ಆಗ್ತಾಯಿದ್ರು. ಲೈಕ್ ಪ್ರತಿಯೊಂದು ಟಾಸ್ಕಲ್ಲಿ ಇನ್ವಾಲ್ವ್ ಆಗ್ತಾಯಿದ್ರು, ತಮ್ಮದೇ ಆದ ಒಪಿನಿಯನ್ ಶೇರ್ ಮಾಡ್ಕೊತಾ ಇದ್ರು. ಸೊ ಹೀಗಾಗಿ ಅಲ್ಲಿ ಹನುಮಂತ ಒಂಥರ ಚೆನ್ನಾಗಿ ಆಡ್ದ, ಮತ್ತು ಪ್ರತಿ ವಾರನೂ ಹೈಲೈಟ್ ಆಗ್ತಾಯಿದ್ರು. ಹನುಮಂತನಷ್ಟು ಇವರು ಆಡದೇ ಇದ್ರೂ ಪರವಾಗಿಲ್ಲ, ಬಟ್ ಸ್ವಲ್ಪ ಟಾಸ್ಕಲ್ಲಿ ಇನ್ವಾಲ್ವ್ ಆಗ್ತಾಯಿಲ್ಲ. ಸೊ ನನಗೇನಂತಂದರೆ ಇನ್ನೊಂದು 2-3 ವಾರ ಇರ್ಬೋದು ಅವನು, ಬಟ್ ಮೇ ಬಿ ನನಗನ್ಸುತ್ತೆ ಜನ ವೋಟ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಮಲ್ಲಮ್ಮನಿಗೆ. ಯಾಕಂದರೆ ಅವರಿಗೆ ಲೈಕ್ ಸಿಂಪತಿಗೋಸ್ಕರ ಅಂತಲ್ಲ, ಬಟ್ ಅವರಲ್ಲಿ ಏನು ಕೆಪಬಿಲಿಟಿ ಕಾಣಿಸ್ತಾ ಇಲ್ಲ. ಆ ಕೆಪಬಿಲಿಟಿ ಕಾಣಿಸ್ಲಾರ್ದಕ್ಕೇ ಸ್ವಲ್ಪ ಅವ್ರಿಗೆ ಓಟುಗಳು ಕಡಿಮೆ ಆಗ್ಬೋದು. ಅದು ಬಿಟ್ಟರೆ ಅವರು ನನಗೆ ಅನಿಸುತ್ತೆ ಬಿಗ್ ಬಾಸಲ್ಲಿ ಇರಬೇಕಂದ್ರೆ, ಟಾಸ್ಕ್ಗಳಿಗೆ ಮಾಡಬೇಕಂದ್ರೆ ಅಥವಾ ಏನೋ ಮಾಡ್ಬೇಕಂದ್ರೂ ಎಜುಕೇಟೆಡ್ ಅಂತ ಅಲ್ಲ. ಸೊ ಅಲ್ಲಿ ಅನ್ಎಜುಕೇಟೆಡ್ ಕೂಡ ಹೋಗಿ ಆಡ್ಬೋದು, ಬಟ್ ಮಲ್ಲಮ್ಮನಿಗೆ ಆ ಥರ ಎಲ್ಲಿ ಕಾಣಿಸ್ತಾ ಇಲ್ಲ ನನಗಂತೂ. ಸೊ ಹಿಂಗಾಗಿ ಇನ್ನೊಂದು 2-3 ವಾರ ಅವರು ಸೆಷನ್ ಆಗ್ಬೋದು. ಅದಾದ ನಂತರ ಐ ಥಿಂಕ್, ಯಾಕಂದರೆ ಇನ್ನೊಂದು ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಯಾರನ್ನಾದ್ರೂ ನಾಮಿನೇಟ್ ಮಾಡಬೇಕಾದ್ರೆ ಅಥವಾ ಬೇರೆ ಯಾವುದೋ ಒಂದು ರೀಸನ್ ಕೊಡಬೇಕಾದ್ರೆ ಮಲ್ಲಮ್ಮನ ಅಷ್ಟು ಚೂಸ್ ಮಾಡ್ಕೊತಿಲ್ಲ. ಮುಂಚೆ ಮಂಜು ಮೇಡಮ್ ಅವರು ಒಂದಿಷ್ಟು ತೊಗೊತಾ ಇದ್ರು, ಒಂದಿಷ್ಟು ಸಾರಿ ಯಾವುದೋ ಒಂದು ವಿಚಾರಗಳಲ್ಲಿ ಅವ್ರ ಹೆಸರು ತೊಗೊಂಡಿದ್ರು. ಅದು ಬಿಟ್ಟರೆ ಈ ಸದ್ಯಕ್ಕಿರೋ ಕಂಟೆಸ್ಟೆಂಟ್ಗಳಲ್ಲಿ ಯಾರೂ ಅವ್ರ ಹೆಸರನ್ನ ತೊಗೊತಾ ಇಲ್ಲ. ಸೊ ಏನಾಗುತ್ತೆ ಅಂದರೆ, ಹೆಸರನ್ನ ತೊಗೊತಾ ಇಲ್ಲ ಅಂತಂದ್ರೆ ಅಲ್ಲಿ ಏನೋ ಆ ಕಂಟೆಸ್ಟಿಂದ ಏನೂ ಬರ್ತಾ ಇಲ್ಲ ಅಂತ ಅರ್ಥ. ಸೊ ಒಂದು ಗುಡ್ ಇರ್ಬೋದು, ಬ್ಯಾಡ್ ಇರ್ಬೋದು. ಸೊ ಆ ರೀತಿಯಿಂದ ನನಗೆ ಈ ಸದ್ಯಕ್ಕೆ ಮೇ ಬಿ ಗೊತ್ತಿಲ್ಲ, ಮುಂದೆ ಅವರು ಇಂಪ್ರೂವ್ ಆದರೂ ಆಗ್ಬೋದು, ಆಗಲೇಬೇಕು ಅಂತ ನಮ್ಮದು ಒಂದು ಇದಿದೆ. ಬಟ್ ಸದ್ಯಕ್ಕೆ ನೋಡಿದ್ನಪ್ಪ ಅಂದರೆ, ಸೊ ಮಲ್ಲಮ್ಮ ಅಷ್ಟೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲ ಕೂಡ. ಮತ್ತು ಅವ್ರಿಗೆ ನನಗೆ ಅನಿಸಿದ ಮಟ್ಟಿಗೆ ಇನ್ನೊಂದು 2-3 ವಾರ ಇರ್ಬೋದು. ಅದು ಬಿಟ್ಟರೆ ಇನ್ನೂ ಜಾಸ್ತಿ ದಿನಗಳು ಇರಲ್ಲ ಅನಿಸುತ್ತೆ. ಸೊ ಏನಿವೆ, ಅವರು ಇಂಪ್ರೂವ್ ಆದರೆ ಒಳ್ಳೆಯದು, ಇರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಂಡ್ ಆಫ್ ದ ಶೋ ಯಾರಾದರೂ ಒಬ್ಬರು ಮಾತ್ರ ಗೆಲ್ಲೋಕ್ಕಾಗೋದು. ಸೊ ಪ್ರತಿಯೊಬ್ಬರು ಒಂದಲ್ಲ ಒಂದು ವಾರ ಹೊರಗಡೆ ಬರಲೇಬೇಕು. ಸೊ ನೋಡೋಣ. ನನಗೆ ಅನಿಸಿದ ಮಟ್ಟಿಗೆ ಮಲ್ಲಮ್ಮ ಸ್ವಲ್ಪ ದಿನ ಅವರು ತಮ್ಮ ಆಟಗಳನ್ನು ಶುರು ಮಾಡಿದರೆ ಓಕೆ, ಇಲ್ಲಾಂದರೆ ನನಗೆ ಅನಿಸಿದ ಮಟ್ಟಿಗೆ ಅಲ್ಲಿರೋದೇನು ಅವರು ಇರಬೇಕಂತ ಏನು ರೀಸನ್ ಕಾಣ್ತಾ ಇಲ್ಲ. ಸೊ ಹೊರಗೆ ಬರೋದೇ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಅವರು ಎಲ್ಲ ವಿಚಾರದಿಂದನೂ ಅವ್ರು ಹೊರಗೆ ಬಂದರೆ ಒಳ್ಳೆಯದು ಅಂತ ನಂದು. ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.